ಈ ಸತಿ ಕುಮಾರಸ್ವಾಮಿ ಬರ್ಬೇಕಾಯ್ತು, ಬರ್ಲಿಲ್ಲ. ಈಗ ಪವನ್ ಗೌಡ ಯಾವ ಊರಿಂದ? ಜೈಪುರ. ಜೈಪುರ, ಮೈಸೂರು ಜೈಪುರನಾ? ಹಾ, ಇಲ್ಲಿ ಮಳವಳ್ಳಿ, ಅಕ್ಷಪುರ, ಜೈಪುರ. ಏನು ಅನಿಸುತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಈ ಸಲ? ಚೆನ್ನಾಗೈತೆ. ಏನೇನು ನೋಡಿದೆ, ಏನೇನು ಅನ್ನಿಸ್ತು? ಬುಕ್ ಸ್ಟೋರಿ ಇತ್ತು. ಈ ಸತಿ ಕುಮಾರಸ್ವಾಮಿ ಬರ್ಬೇಕಾಯ್ತು, ಬರ್ಲಿಲ್ಲ. ಈಗ ಯಾಕೆ ಬರ್ದಿಲ್ಲ ಕುಮಾರಸ್ವಾಮಿ? ಯಾಕಂದ್ರೆ ಇಲ್ಲಿ ಮಂಡ್ಯದಲ್ಲಿ MP ತಾನೆ ಅವರು. MP. ಏನು ಬರ್ದಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಮಂಡ್ಯದ ಮಕ್ಕಳು ಮಂಡ್ಯದ ಮಗ ಅನ್ನೋ ಕುಮಾರಸ್ವಾಮಿ ಬಂದಿಲ್ಲ. ಹಾಗಾದ್ರೆ ಈ ಸತಿ ಕುಮಾರಸ್ವಾಮಿ ಬಂದಿಲ್ಲ ಅಂತ ಅದೆಂತಕೋ ಗೊತ್ತಿಲ್ಲ. ಕುಮಾರಸ್ವಾಮಿ ಬರ್ಲಿಲ್ಲ ಅಂತ ಬೇಸರನ ಬಂದಿಲ್ಲ ಅಂತ. ಬೇಸರ. ಸರಿ ಆಯ್ತು. ಸರಿ. ಎಷ್ಟೇ ಏನು ಓದ್ತಿದ್ದೀರಾ ಅಣ್ಣ? ನಾವು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀವಿ. 9th. ಏನು ಅನ್ಸುತ್ತೆ ಈ ಸಲ ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ, ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಅಣ್ಣ. ಇದಾಗಲೇ ನಮ್ಮ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ 3ನೇ ಸಲ ಆಗ್ತಾ ಇರೋದು. ಅದರಲ್ಲೂ ನಮಗೆ ಇವಾಗ NCCಲಿದ್ದು ಅದ್ರ ಕಡೆಯಿಂದ ನಾವು ಬಂದಿದ್ದೀವಿ. ನಮ್ಮ ಕೈಲಾದ ಹೆಲ್ಪ್ ನಾವು ಮಾಡ್ತಾಯಿದ್ದೀವಿ. ನಮ್ಮ ಸಾರ್ವಜನಿಕರು ಇದಕ್ಕೆ ಸಹಕರಿಸಿ ಅವರು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಂಥ ಸಮ್ಮೇಳನ ಎಲ್ಲ ನಡೆಯೋದು ತುಂಬ ಅಪರೂಪ. ನಡೆದಾಗ ನಾವು ಬಳಸ್ಕೋಬೇಕು. ಅದನ್ನು ನಾವು ಬಳಸ್ಕೊಂತಕ್ಕಂಥ ಮಟ್ಟಿಗೆ ಅದು ನಮ್ಗೆ ಇನ್ನೂ ಚೆನ್ನಾಗಿ ಯಶಸ್ವಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ಕನ್ನಡದಲ್ಲಿ ಕನ್ನಡ ಬಳಸೋರು ಜಾಸ್ತಿ ಇದ್ದಾರಾ, ಬೆಳೆಸೋರು ಜಾಸ್ತಿ ಇದ್ದಾರಾ? ಬಳಸೋರು ಇದ್ದಾರೆ ಅಣ್ಣ, ಬೆಳೆಸೋರು ಇದ್ದಾರೆ. ಇಬ್ಬರು ಇದ್ದೀವಿ. ನಾವು ಮಂಡ್ಯದಲ್ಲೂ ಇದ್ದೀವಿ, ನಮ್ಮ ಕರ್ನಾಟಕದಲ್ಲೂ ಇದ್ದೀವಿ ಅಷ್ಟೇ. ಈ ವಿಚಾರದಲ್ಲಿ ಏನು ಅನ್ಸುತ್ತೆ? ಈಗ ಒಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ರೆ ಏನು ಅನ್ಸುತ್ತೆ ಇದ್ರ ಬಗ್ಗೆ? ಏನಿಲ್ಲ ಅಣ್ಣ, ನನಗೆ ತುಂಬ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಜನ ಎಲ್ಲ ಅಂದರೆ ಎಲ್ಲರೂ ಒಂದು ಫಂಕ್ಷನ್ ಹೋದಾಗ ಕ್ಲೀನಾಗಿರಬೇಕು ಮತ್ತು ಡಿಸಿಪ್ಲಿನ್ ಆಗಿದ್ದರೆ ಸಾಕಪ್ಪ. ನಮ್ಮ ಅವಶ್ಯಕತೆನೇ ಇರಲ್ಲ ಆವಾಗ. ಈಗ ನಾವೇನು ಮಾಡ್ತಾಯಿದ್ದೀವಿ, ಈಗ ಜನಗಳಿಗೆ ಬೆಳಿಗ್ಗೆ ಬಂದು ಪೇಪರ್ ಹಂಚಿದೋ, ಊಟದ ಹತ್ರ ಈ ಕಡೆ ಹೋಗಿ ಅಂತ ಇವಾಗ ಬೇರೆ ಕಡೆ ಏನು ಬಂದಿರ್ತಾರೆ ಅಂಥವ್ರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ನಾವು ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ. ಸರಿ, ಓಕೆ ಹಾಂ, ಥ್ಯಾಂಕ್ ಯು. ಯುವಕನಾಗಿ 80ನೇ ಇಸ್ವಿನಲ್ಲಿ ಮಂಡ್ಯಕ್ಕೆ ನಾನು ಪ್ರಥಮ PUC ಓದಲಿಕ್ಕೆ ಬಂದವನು. 94ರಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಸ್ಟೇಡಿಯಂನಲ್ಲಿ ನಡೆದಿತ್ತು. ಆಗ ನಾನು ಶಿಕ್ಷಕನಾಗಿ ಸುಮಾರು 4 ವರ್ಷಗಳ ಸೇವೆ ಸಲ್ಲಿಸಿದ್ದೆ. ಇಂದು ನಿವೃತ್ತಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿನಾಗಿದ್ದೇನೆ. ಇಂದಿನ ಸಮ್ಮೇಳನ ಬಹಳ ಅದ್ಧೂರಿಯಾಗಿದೆ. ಸುಮಾರು ಲಕ್ಷೋಪಲಕ್ಷ ಜನರು ಇಲ್ಲಿ ಬಂದು ಸೇರಿದ್ದಾರೆ. ಎಲ್ಲರ ಕಣ್ಣುಗಳಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಆನಂದದ ಭಾವನೆಯನ್ನು ತುಂಬಿಕೊಂಡಿದ್ದಾರೆ. ಮುಖ್ಯವಾಗಿ ಕನ್ನಡ ಬೆಳವಣಿಗೆ, ಕನ್ನಡವನ್ನು ಬರೆಯೋದು, ಕನ್ನಡವನ್ನು ಮುಂದಿನ ಸಂತತಿಗೆ ತರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ತದೆ. ನಾನು ಸುಮಾರು 36 ವರ್ಷಗಳ ಸೇವೆ ಮಾಡಿದೆ. ಇದುವರೆಗೂ ಕೂಡ ಕನ್ನಡದಲ್ಲೇ ಸಹಿಯನ್ನು ಮಾಡ್ತಾ ಬಂದಿದ್ದೀನಿ. ಇದು ನನ್ನ ಒಂದು ವಿಶೇಷತೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಸರ್, ನಿಮ್ಮ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ, ಕರ್ಕೊಂಡು ನೋಡಿದ್ದಾರೆ, ಏನು ಅನಿಸುತ್ತೆ? ಈ ಮಕ್ಕಳು ಇತ್ತೀಚಿನ ಜನ್ರೇಷನ್ ಅವರು ಸಾಹಿತ್ಯವನ್ನು ಓದಬೇಕು, ಬರೀಬೇಕು ಅನ್ನೋ ಆಸಕ್ತಿಯನ್ನು ಮೂಡಿಸ್ಕೊಳ್ಬೇಕು. ಇಂದಿನ ಒಂದು ಯುಗದಲ್ಲಿ ಎಲ್ಲ ಕಂಪ್ಯೂಟರ್ಮಯ, ಅದರಲ್ಲೂ ಮೊಬೈಲ್ನಲ್ಲಿ ಎಲ್ಲ ಪುಸ್ತಕಗಳ ಮಾಹಿತಿ ಸಿಗ್ತದೆ. ನಾನು ಮೊಬೈಲ್ ಇಟ್ಕೊಂಡಿದ್ರೂ ಕೂಡ ಅಂಥ ಆಧುನಿಕತೆಗಳನ್ನು ಬಳಸಿ ನಾನು ಮೊಬೈಲಲ್ಲಿ ನೋಡಲ್ಲ. ಇಂದಿಗೂ ಪುಸ್ತಕವನ್ನು ಓದ್ತೇನೆ. ಪುಸ್ತಕ ಓದೋದ್ರಿಂದ ಜ್ಞಾನ ಸಿಗುತ್ತೆ. ಜ್ಞಾನವನ್ನು ಅಳವಡಿಸ್ಕೊಳ್ಳೋದ್ರಿಂದ ಬದುಕು ಹಸನಾಗುತ್ತೆ. ಈ ಮಕ್ಕಳಲ್ಲಿ ಬದುಕು ಹಸನಾಗಲಿ ಅಂತೇಳಿ ಕೇಳ್ಕೊಳ್ತೀನಿ. ಪುಸ್ತಕಗಳನ್ನ ಕೊಂಡು ಓದಲಿ ಅನ್ನೋ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಇದು ನಿರಂತರವಾಗಿ ಸಾಗ್ತಾ ಇರಲಿ. ಎಲ್ಲರಿಗೂ ವಂದನೆಗಳು. ಕರ್ನಾಟಕದಲ್ಲಿ ಸರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಇದೆ, ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಒಳ್ಳೆ ಕರ್ನಾಟಕ ಅಂತ ಒಳ್ಳೆಂಥ ರಾಜಕೀಯ ಕೂಡ ಇದೆ. ಇದೆಲ್ಲ ಕನ್ನಡದ ಮೇಲೆ ದಬ್ಬಾಳಿಕೆ ಕೂಡ ಆಗ್ತಾನೆ ಇದೆ. ನಿಜ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲೂ ಭಾಳಷ್ಟು ಭಾಷೆಗಳು ಬಂದಿದ್ದಾವೆ. ಆದರೆ ಕನ್ನಡವನ್ನು ಉಳಿಸ್ಕೊಳ್ಳೋದು ನಮ್ಮ ತನ. ಉಳಿಸ್ಕೊಳ್ತೀವಿ ಅನ್ನೋ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಬನ್ನಿ. ನಾವು ಮಂಡ್ಯದಲ್ಲಿ ಹುಟ್ಟಿರೋದಕ್ಕೆ ನಾವು ತುಂಬ ಪ್ರೌಡ್ ಪಡ್ತೀವಿ. ಯಾಕೆ ಅಂದರೆ ಕನ್ನಡದಲ್ಲಿ ಯಾರು ಮಾತಾಡಲ್ಲ. ಈ ಬೆಂಗಳೂರಲ್ಲಿ ಹಿಂದಿ, ತೆಲುಗು, ಮಲಯಾಳಂ, ಇಂಗ್ಲೀಷ್ ಅಂತ ಬಂದಮೇಲೆ ಯಾರು ಕನ್ನಡ ಮಾತಾಡಲ್ಲ. ಏಕೆ? ಕನ್ನಡದ ನೀರು ಕುಡಿಯಲ್ವಾ? ಕರ್ನಾಟಕದಲ್ಲಿಲ್ವಾ? ಅದಕ್ಕೆ ನಮಗೆ ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಿರೋದು ನಮಗೆ ತುಂಬ ಖುಷಿ ಆಯ್ತಿದೆ. ಇಷ್ಟೇ. ನಮ್ಮ ತಂಡದ ಪರವಾಗಿ ಎಲ್ಲರಿಗೂ ಕನ್ನಡ ಸಮ್ಮೇಳನಕ್ಕೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ. ಕನ್ನಡ ಮಾತಾಡಬೇಕು ಅಂತ ನಾವು ಆಶಿಸ್ತೀವಿ. ವಿಶೇಷತೆ ಏನೇನಿದೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ? ವಿಶೇಷತೆ ಏನೇನಿದೆ? ಇದೇ ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್ ಇದು ನಡೀತಿರೋದು. ನಾವು ಫಸ್ಟ್ ಟೈಮ್ 3ನೇ ಸಲ ಅಂತ ನಡೀತಿರೋದು ನಂಗೆ ಗೊತ್ತಿಲ್ಲ. ಆದರೆ ನಾನು ಬರ್ತಿರೋದು ಇದು 1ನೇ ಸಲ. ಇಲ್ಲಿ ನಮ್ಮ ಕರ್ನಾಟಕದ ಕಲೆಗಳು, ವೈಭವಗಳು ಎತ್ತು ತೋರಿಸ್ತಿರೋ ಥರ ರೀತಿ ಇದೆ. ಇದು ಮೈಸೂರು ದಸರಾನೂ ಮೀರಿಸ್ತಾ ಇದೆ ಅಂತ ನಾನು ಹೇಳಬಲ್ಲೆ. ಸಾಹಿತ್ಯ ಸಮ್ಮೇಳನ ಈ ಒಂದು ಜಿಲ್ಲೆಯಲ್ಲಿ ನಡೆದಿರೋದು ಬಹಳ ಸಂತೋಷ. ಸೊ ನಮಗೆ ಕನ್ನಡ ಅಂದರೆ ಬಹಳ ಇಷ್ಟ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲೇ ಆದರೂ ಸಹ
ನಾವು ಆ ಒಂದು ಸಮ್ಮೇಳನಕ್ಕೆ ಹಾಜರಾಗಿ ಕನ್ನಡಾಭಿಮಾನವನ್ನು ತುಂಬು ಮನಸ್ಸಿನಲ್ಲಿ ನಾವು ಸ್ವೀಕರಿಸ್ತಾ ಇದ್ದೀವಿ ಸರ್. ಸರ್ ಎಲ್ಲ ನೀವು ಶಿಕ್ಷಕರು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಬ್ರೈಕ್ ಮುಟ್ಟೋದಕ್ಕಂತ ಒಂದು ಎಕ್ಸಿಬಿಷನ್ ಥರ ಸಾಹಿತಿಗಳು ಫೋಟೋ ಆಗಿರ್ಬೋದು, ಅವ್ರ ಜೀವನ ಚರಿತ್ರೆ ಆಗಿರ್ಬೋದಾಯಿತು, ಕೆಲವೊಂದು ಕನ್ನಡ ಸಂಬಂಧಪಟ್ಟಂತೆ ಕೆಲವು ನಿಘಂಟುಗಳಾಗಿರ್ಬೋದು ಮಾಡಬಹುದಾಯಿತು. ಎಕ್ಸಿಬಿಷನ್ ಥರ ಒಂದು ಜಾಗದಲ್ಲಿ ಇಲ್ಲ. ಅದು ಒಂದು ಬೆಳೆಸಿ ಕನ್ನಡ ಬಳಸಿ ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಂಥ ಜಾಗದಲ್ಲಿ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆಯನ್ನು ಈ ಒಂದು ಸಂದರ್ಭದಲ್ಲಿ ಒದಗಿಸಿಕೊಟ್ಟಿದ್ರೆ ಶಿಕ್ಷಣ ಇಲಾಖೆಗೆ ಮತ್ತು ಮಕ್ಕಳಿಗೆ ಬಹಳ ಅತ್ಯುತ್ತಮವಾದಂಥ ಒಂದು ಮಾರ್ಗದರ್ಶನ ಸಿಗ್ತಾ ಇತ್ತು ಅಂತ ಅನಿಸುತ್ತೆ. ನಮ್ಮ ಹೆಸರು ಗಂಗೇಶ್ ಅಂತೇಳಿ, ವಿಜಯನಗರ ಜಿಲ್ಲೆ, ನಮ್ಮದು ಹೂವಿನಡಗಲಿ ತಾಲೂಕು. ನಾವು ಶಿಕ್ಷಕರು ಬಂದು ತುಂಬ ಸಂತೋಷಪಟ್ಟಿದ್ವಿ. ಹಾಗೆಯೇ ಈ ಒಂದು ವಾಗ್ದೇವಿಯ ಒಂದು ಮಡಿಲಲ್ಲಿ ನಮಗೆ ಆನಂದ ಹೆಚ್ಚಿಗೆ ಆಗಿದೆ. ಆಮೇಲೆ ಇನ್ನೂ ಇಂಥ ಹಲವಾರು ಕಾರ್ಯಕ್ರಮಗಳು ಕನ್ನಡಾಂಬೆಯ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ತುಂಬ ಸಂತೋಷ ಅನ್ನಿಸ್ತಾ ಇದೆ ಭಾಳ. ಸರ್ ಎಲ್ಲೋ ಕೆಲವರು ಹೇಳಿದ್ರು ದೂರದಿಂದ ಬಂದಂಥ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಶಿಕ್ಷಕರಾಗಿರ್ಬೋದು, ಬೇರೆ ಬೇರೆ ಯಾಕೆ ಎಲ್ಲೋ ಬಂದಾಗ ರೈಲ್ವೆ ಸ್ಟೇಷನ್ಗೆ ಬಸ್ಸಲ್ಲಿ ಬರ್ತೀವಿ ಸಮ್ಮೇಳನಕ್ಕೆ. ಎಲ್ಲೋ ಒಂದು ಇದರಲ್ಲಿ ನಮಗೆ ಎಲ್ಲೂ ದಿಕ್ಸೂಚಿ ಸರಿಯಾಗಿ ಎಲ್ಲೂ ಕೂಡ ಸ್ವಾಗತದ್ದು ಅದು ದಿವಸ ಎಲ್ಲೂ ಬೋರ್ಡ್ ಇಲ್ಲ, ಗೊತ್ತಾಗಲಿಲ್ಲ ನಮಗೆ ಸರಿಯಾಗಿ ಬರೋದು. ಸ್ವಲ್ಪ ಅದರಲ್ಲಿ ಏರಿಳಿತಗಳಿದ್ದಾವೆ, ಆದರೂ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆ ನಡೆದಿದೆ. ಭಾಳ ಸಂತೋಷ ಅನ್ನಿಸ್ತಾ ಇದೆ. ಲೋಪದೋಷಗಳಿದ್ದಿದ್ದೆ, ಆದರೆ ಚೆನ್ನಾಗಿದೆ. ಸರ್ ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಇದೆ, ಸರ್ಕಾರನೂ ಕೂಡ ಇದೆ. ಆದರೂ ಕನ್ನಡ ಭಾಷೆ ಮೇಲೆ ಕನ್ನಡಿಗರ ಮೇಲೆ ಯಾವಾಗ ದಬ್ಬಾಳಿಕೆ ಆಗ್ತಾನೆ ಇರುತ್ತೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ಸರ್ ಕನ್ನಡ ಬೇರೆ ಬೇರೆ ಇದು ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಯಾವಾಗ ಕರ್ನಾಟಕ ರಾಜ್ಯ ಉದಯ ಆಯಿತೋ ಆ ನಿಟ್ಟಿನಲ್ಲಿ ಆ ಸಂದರ್ಭದಿಂದಲೂ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ನೀಡ್ತಾ ಇದೆ. ಇನ್ನೂ ಹೆಚ್ಚು ನೀಡಬೇಕು ಅನ್ನುವಂಥ ಅಭಿಲಾಷೆ ನಮ್ಮದಾಗಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.